ಗೀತಾಯಾ ಪಠನಂ ಕೃತ್ವಾ ಮಹಾತ್ಮ್ಯಂ ನೈವ ಯಾ ಪಠೇತ್ ವೃಥಾ ಪಾಠೋ ಭವೇತ್ತಸ್ಯ ಶ್ರಮ ಏವ ಹ್ಯುದಾಹೃತಃ. ಗೀತೆಯನ್ನು ಪಠಿಸಿ ನಂತರ ಅದರ ಮಹಾತ್ಮ್ಯವನ್ನು ಪಠಿಸದವನು ಅವನ ಪಾರಾಯಣ ಉಚಿತ ಫಲವನ್ನು ನೀಡದೆ ವ್ಯರ್ಥವಾಗುತ್ತದೆ. ಆದ್ದರಿಂದ ಅಂಥವನ ಗೀತಾಪಠನವು ಶ್ರಮ ಮಾತ್ರವೆಂದು ಹೇಳಲಾಗಿದೆ. ಏತನ್ಮಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಕರೋತಿ ಯಃ ಸ ತತ್ಫಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನುಯಾತ್. ಈ ಮಹಾತ್ಮ್ಯದೊಂದಿಗೆ ಗೀತಾ ಪಾರಾಯಣ ಮಾಡುವವನು ಮೇಲಿನಲ್ಲಿ ಹೇಳಿರುವ ಫಲವನ್ನು ಪಡೆದು ಅಪರೂಪವಾದ ಸತ್ಪಥವನ್ನು ಮೋಕ್ಷವನ್ನು ಪಡೆದುಕೊಳ್ಳುವನು. ಮಹಾತ್ಮ್ಯಮೇತದ್ಗೀತಾಯ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಲಭೇತೆ. ಸೂತನು ಹೇಳಿದನು, ಓ ಶೌನಕಾದಿ ಮಹರ್ಷಿಗಳೇ, ಈ ರೀತಿಯಾಗಿ ಸನಾತನವಾದ ಗೀತಾಮಹಾತ್ಮ್ಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇದನ್ನು ಗೀತಾ ಪಾರಾಯಣದ ನಂತರ ಯಾರಾದರೂ ಪಠಿಸಿದರೆ ಅವರು ಮೇಲಿನ ಫಲವನ್ನು ಪಡೆಯುತ್ತಾರೆ. ಇತಿ ಶ್ರೀವರಾಹ ಪುರಾಣೇ ಶ್ರೀ ಗೀತಾಮಹಾತ್ಮ್ಯಂ ಸಂಪೂರ್ಣಂ.